ನಮ್ಮ ತಂದೆಯವರು ಭಾಳ ಚಂದ ಭಾಷಣ ಮಾಡ್ತಿದ್ರು. ಆ ಕಲೆ ನನಗೆ ಬಂದಿಲ್ಲ. ಆಪರೇಷನ್ ಮಾಡೋದು ಅಂದ್ಬಿಟ್ಟು ಬೇರೆ ಏನು ಬರೋಂಗಿಲ್ಲ ನಾನು. ಸೊ ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಲೇಟ್ ಆಯ್ತು, ದಯವಿಟ್ಟು ಕ್ಷಮಿಸಬೇಕು. ನಂದು ಇಂಗ್ಲೀಷ್ ಒಳಗೆ ನಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಕನ್ನಡ ಯಾಕಂದ್ರೆ ನಂದು ಸ್ಟೇಜ್ ಲ್ಯಾಂಗ್ವೇಜ್ ಸ್ವಲ್ಪ ಭಾಳ ಕೆಟ್ಟ ಐತಿ. ಸೊ ನಮಸ್ಕಾರ. ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ dignitaries on the stage and off the stage. I want to express my special thanks to our Janapriya Shasaka, Shri Vijayananda Kashyapnawar sir, who is a real hero for all youngsters and budding politicians. I still remember my good old memories that I have spent with Kashyapnawar families. When I was a child, I used to go to his house, and his father, late Shri S.R. Kashyapnawar sir, used to call me son doctor. ನಮ್ಮ ತಂದೆಯವರು ರಾತ್ರಿ 11 ಗಂಟೆ ಕರ್ಕೊಂಡು ಹೋಗಿದ್ರಿ ಅವ್ರ ಮನೆಗೆ. ನಂಗಿನ್ನ ನೆನಪೈತೆ. ಅವ್ರು ಹಳೆ ಮನೆಯೊಳಗೆ ಈ ಕಡೆ ಈಗೇನು ಗಾಡಿ ಐತಲ್ಲ, ಅಲ್ಲಿ ಗೇಟ್ ಇತ್ತು. ಹೊರಗೆ ಕಾರ್ ಪಾರ್ಕಿಂಗ್ ಸಾಯ್ದು ಚೇರ್ ಹಾಕೊಂಡು ಕೊಡ್ತಿದ್ರು, ಬೆತ್ತದ ಕುರ್ಚಿ ಹಾಕೊಂಡು. ರಾತ್ರಿ ಎಲ್ಲರೂ ಕೂಡ್ತಿದ್ರಲ್ಲಿ. ರಾತ್ರಿ 10:10ವರೆಗೆ ನಮ್ಮ ಶಾಂತಮ್ಮ ಅಂತಂದ ರೊಟ್ಟಿ ಹೊಡಿತಿದ್ಲಕ್ಕಿ, ನಮ್ಮ ಚಿರ್ಕುಂಟಿಯವ್ರ ಬಗ್ಗೆ. ಸಾಹೇಬ್ರು ರಾತ್ರಿ ರೊಟ್ಟಿ ತಿರುಗಿಸಿ ಕಳಿಸ್ತಿದ್ರು ನಾವು. ಸಣ್ಣ ಡಾಕ್ಟರ್ ಅವ್ರು ಸಣ್ಣ ಡಾಕ್ಟರ್ ಅಂತಂದ್ರೆ ನಮ್ಮ ಡಾಕ್ಟರ್ ಮಾಡಿದ್ರು. ನಮ್ಮ ಮನದಾಳದಲ್ಲಿ ಅಚ್ಚರಿಯದ, ಯಾವತ್ತೂ ಅವರನ್ನು ನಾವು ಮರೆಯೋ ಹಾಗಿಲ್ಲ. ಯಾಕಂದ್ರೆ ಈ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದು ಸುಭಾಷ್ ಕಾಕಣಿಕೆಯವರ ಒಂದು ಪುತ್ರನಾಗಿ ನಮ್ಮ ಸುಶೀಲ್ ಕಾಕಣಿಕೆಯವರು. ಏನೋ ಅವರ ತಂದೆಯ ಒಂದು ಇಚ್ಛಾಶಕ್ತಿ, ಆಸೆಗಳಿತ್ತು, ಅವರ ಕನಸುಗಳಿತ್ತು. ಅವ್ರನ್ನ ಪೂರ್ಣ ಮಾಡುವಂತ ಶಕ್ತಿ ಇವತ್ತು ನಮ್ಮ ಸುಶೀಲ್ ಕಾಕಣಿಕೆಯವರು ಹೊಂದಿದ್ದಾರೆ ಅನ್ನೋ ಮಾತನ್ನು ನಾನು ಸುಭಾಷ್ ಕಾಕಣಿಕೆ, ಡಾಕ್ಟರ್ ಸುಭಾಷ್ ಕಾಕಣಿಕೆಯವರು ಕೂಡ ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಲಯನ್ಸ್ ಕ್ಲಬ್ ಹಾಗೂ ಸುಭಾಷ್ ಕಾಕಣಿಕೆ ಕಣ್ಣಿನ ಆಸ್ಪತ್ರೆ ಇಳಕಲ್ ಮತ್ತು ರಾಘವೇಂದ್ರ ನೇತ್ರ ಸೇವಾ ಟ್ರಸ್ಟ್ ಇಳಕಲ್ ಇವರ ಅಡಿಯಲ್ಲಿ ಏನು ಇವತ್ತು 100 ಜನಕ್ಕೆ ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಯಶಸ್ವಿಯಾಗಿ ಅವರಿಗೆ ಒಂದು ವಿತರಣೆ ಸಮಾರಂಭ, ಅವರಿಗೆ ಡಿಸ್ಚಾರ್ಜ್ ಮಾಡುವಂಥ ಸಮಾರಂಭ ಡಾಕ್ಟರ್ ಸುಭಾಷ್ ಕಾಕಣಿಕೆಯವರ ಒಂದು ಕನಸು. ಅವರು ಖ್ಯಾತ ನೇತೃತ್ವದಲ್ಲಿ ಬಹುತೇಕ ಅವರ ಬಗ್ಗೆ ನಾನು ಒಬ್ಬ ಕುಟುಂಬದ ಸದಸ್ಯನಾಗಿ ಮಾತಾಡಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಕಾಶ್ಯಪ್ನವರು ಕಾಕಣಿಕೆ ಕುಟುಂಬ ನಮ್ಮ ತಂದೆಯವರ ಜೊತೆಗಿರುವಂಥ ಒಡನಾಟವನ್ನ ನಾನು ಬಾಲ್ಯದಿಂದ ನೋಡಿದ್ದೀನಿ. ಅವರು ನಾನು ಬಹುತೇಕ 10ನೇ ಕ್ಲಾಸಲ್ಲಿ ಇದ್ದಾಗಿಂತ ನಮ್ಮ ತಂದೆಯವರ ಅವರ ಒಡನಾಟವನ್ನು ನೋಡ್ತಾ ಇದ್ದೆ. ಅವರ ಸಮಾಜ ಸೇವಕ ದೃಷ್ಟಿಕೋನಗಳು ಯಾವತ್ತೂ ಹೇಳೋರು ನನಗೆ, ಸುಶೀಲ್ಗೆ ಹೇಳೋರು. ಸುಶೀಲ್ ವೈದ್ಯನಾಗಿ ಬಂದ ಮೇಲೆ ಹೇಳ್ತಾ ಇದ್ರು, ನೀವೇನಾದ್ರೂ ಮಾಡಿ ಒಂದು ದೊಡ್ಡ ಶಿಬಿರ ಮಾಡಬೇಕು, ಉಚಿತವಾಗಿ ಬಡವರಿಗೆ, ವಿಶೇಷವಾಗಿ ಬಡವರ ಬಗ್ಗೆ ಬಹಳಷ್ಟು ಕಾಳಜಿ. ಯಾರು ನಿರ್ಗತಿಕರು, ಯಾರು ಚಿಕಿತ್ಸೆಯನ್ನು ಪಡೆಯಕ್ಕೆ ಆಗೋದಿಲ್ಲ ಅಂಥವ್ರ ಕುಟುಂಬಗಳನ್ನ ಗುರುತಿಸಿ ಇವತ್ತು ಆ ಸೇವೆಯನ್ನ ಮಾಡುವಂಥದ್ರಲ್ಲಿ ನಿರಂತರವಾಗಿ ಅವರ ತಂದೆಯವರು ನಡೆದು ಬರುವಂಥ ದಾರಿ ನಮಗೂ ಕೂಡ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದೇ ಒಂದು ಅವರ ಕನಸನ್ನ ಹೊತ್ತು ಇವತ್ತು ತಂದೆಗೆ ತಕ್ಕ ಮಗನಾಗಿ, ಇವತ್ತು ಒಬ್ಬ ಹೆಮ್ಮೆಯ ವೈದ್ಯನಾಗಿ, ಇವತ್ತು ಸುಮಾರು 9,000ಕ್ಕೂ ಹೆಚ್ಚು ಇವತ್ತೇನು ನೇತ್ರ ಚಿಕಿತ್ಸೆಯನ್ನ ಇವತ್ತು ಉಚಿತವಾಗಿ ಮಾಡಿದಾರಲ್ಲ, ಅದು ಆ ಭಗವಂತನ ಮೆಚ್ಚುವಂತ ಕೆಲಸ ಅನ್ನೋ ಮಾತನ್ನು ನಾವು ಯಾಕಂದ್ರೆ ಒಂದು ಕಡೆ ನಮ್ಮ ರಾಘವೇಂದ್ರ ಏನು ನೇತ್ರ ಟ್ರಸ್ಟ್ ಶ್ರೀಮತಿ ಕಾಕಣಿಕೆಯವರು ಅಧ್ಯಕ್ಷೆಯಾಗಿ ಇದು ಅವ್ರು ಹೇಳುವಂತ ಮಾತುಗಳನ್ನು ಅರ್ಥ ಮಾಡ್ಕೊಂಡು 9,000ಕ್ಕೂ ಹೆಚ್ಚು ಜನಕ್ಕೆ ಇವತ್ತು ಕುಷ್ಟಗಿ ಆಗಿರ್ಬೋದು, ನಮ್ಮ ಹುಡುಗ ಮತಕ್ಷೇತ್ರದಲ್ಲಿ ಅನೇಕ ಜನ ಇವತ್ತು ನಾನು ಕೂಡ ಅನೇಕ ಸಂದರ್ಭದಲ್ಲಿ ನಾನು ಡಾಕ್ಟರ್ ಸುಶೀಲ್ ಕಾಕಣಿಕೆ ಹೇಳ್ತೀನಿ, ಯಾರು ಕಣ್ಣಿನ ತೊಂದರೆ ಇದ್ರು ನನ್ನ ಮನೆ ಬಾಗಿಲಿಗೆ ಬರ್ತಾರ, ನಾನು ನೇರವಾಗಿ ಇಲ್ಲೇ ನನ್ನ ಮನೆ ಮುಂದೆ ಡಾಕ್ಟರ್ ಸುಶೀಲ್ ಕಾಕಣಿಕೆ ಅವ್ರ ಹತ್ರ ಹೋಗ್ರಿ ಅಂತ ಹೇಳ್ತಿರ್ತೀನಿ. ಇವತ್ತವರೆಗೂ ಕೂಡ
ನಾನು ಯಾವ್ಯಾವ ಪೇಷಂಟ್ಗಳನ್ನು ನಾನು ಕಳಿಸಿದ್ದೀನಿ, ಎಷ್ಟು ನೇತ್ರ ಚಿಕಿತ್ಸೆ ಪಡೆಯೋದಕ್ಕೆ, ಶಸ್ತ್ರಚಿಕಿತ್ಸೆಯನ್ನು ಪಡೆಯೋದಕ್ಕೆ ಕಳಿಸಿದ್ದೀನಿ. ಯಾರಿಗೂ ಕೂಡ ಇದುವರೆಗೂ ₹1 ಇಸ್ಕೊಳ್ಳದೆ ಇವತ್ತು ಉಚಿತವಾಗಿ ಸೇವೆಯನ್ನು ಅವರು ಮಾಡಿದ್ದಾರೆ. ಯಾಕಂದ್ರೆ ಇದು ನಿಸ್ವಾರ್ಥ ಸೇವೆ ಅಂತಾರೆ. ನಿಸ್ವಾರ್ಥ ಸೇವೆಯನ್ನು ಮಾಡುವಂಥವ್ರ ಮೇಲೆ ಸ್ವಾರ್ಥವನ್ನು ಇಟ್ಕೊಂಡು ಸೇವೆಯನ್ನು ಮಾಡುವಂಥವ್ರ ಬಗ್ಗೆ ನಮ್ಮ ವೆಂಕಟೇಶ್ ಸಾಕಾಜಿಯವರು ಹೇಳಿದರು. ಯಾಕಂದ್ರೆ ನಿಸ್ವಾರ್ಥ ಸೇವೆ ಅನ್ನೋದು ಬಹಳ ದೊಡ್ಡದು. ಯಾಕಂದ್ರೆ ಅದಕ್ಕೆ ನಾವು ಏನು ಪ್ರತಿಫಲ ಬಯಸೋದಿಲ್ಲ, ಅದರಿಂದ ಲಾಭವನ್ನು ಬಯಸೋದಿಲ್ಲ. ಅಂತ ವೈದ್ಯರಲ್ಲಿ ನಮ್ಮ ಇಳಕಲ್ ನಗರ ಬಹಳ ಪುಣ್ಯವಂತರು. ನಮ್ಮ ಮತಕ್ಷೇತ್ರದಲ್ಲಿ ನಮ್ಮ ಇಳಕಲ್ ನಗರದಲ್ಲಿ ಕೂಡ ಕೆಲವಷ್ಟು ವೈದ್ಯರಿದ್ದಾರೆ. ಅವರ ನೇತ್ರ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಕೂಡ ನಾನೆಲ್ಲರ ಪರವಾಗಿ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ವಿಶೇಷವಾಗಿ ಅರ್ಪಿಸುತ್ತೇನೆ. ಅವ್ರ ಕನಸು ಕೂಡ ಬಹಳ ಅದಾವ. ನನಗೂ ಕೂಡ ಈಗ ಯಾವತ್ತು ಭೇಟಿ ಆಗ್ತಾರ ನನಗೆ ಹೇಳ್ತಾ ಇರ್ತಾರೆ, ಸುಶೀಲ್ ಒಂದು ಶಿಬಿರ ಮಾಡೋಣ, ಉಚಿತವಾಗಿ ಗ್ರಾಮೀಣ ಭಾಗದಲ್ಲಿ ಮಾಡೋಣ, ಈ ತರ ಮಾತಾಡ್ತಾ ಇದ್ರು. ಈಗ ನಮ್ಮ ತಂದೆಯವರ ಒಂದು ಜನ್ಮದಿನದ ಅಂಗವಾಗಿ ಬರೋ ದಿನಗಳಲ್ಲಿ ಒಂದು ದೊಡ್ಡ ಪ್ರಮಾಣ ಮಟ್ಟದಲ್ಲಿ ಇಡೀ ಮತಕ್ಷೇತ್ರವನ್ನು ಒಳಗೊಂಡು ಯಾರ್ಯಾರಿಗೆ ಏನೇನು ತೊಂದರೆಗಳಿದಾವ ಅವ್ರಿಗೆ ಉಚಿತವಾಗಿ ಒಂದು ಕಣ್ಣು ತಪಾಸಣೆ ಶಿಬಿರ ಆಗಿರ್ಬೋದು, ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಅವ್ರಿಗೆ ಏನೇನು ಕೊಡೋದಕ್ಕೆ ನೀವು ಅದನ್ನ ತಯಾರಿ ಮಾಡ್ರಿ, ನಾನು ಮಾಡಕ್ ಸಿದ್ಧಿದ್ದೀನಿ ಅನ್ನೋ ಮಾತನ್ನ ಮತ್ತೆ ನನಗೆ ಒಂದು ಭರವಸೆ ಇರುತ್ತೆ. ನಾನು ನಿಜವಾಗ್ಲೂ ಅಭಿನಂದಿಸ್ತೇನೆ. ಯಾಕಂದ್ರೆ ಇದು ನಮ್ಮ ಡಾಕ್ಟರ್ ಸುಭಾಷ್ ಕಾಕಣಿಕೆಯವರ ಕುಟುಂಬ. ಯಾಕಂದ್ರೆ ಅವ್ರು ನಡೆದು ಬಂದಂತ ದಾರಿಗಳನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ತಾವೆಲ್ಲ ಬಹಳ ಭಾಗ್ಯವಂತರು, ಪುಣ್ಯವಂತರು. ಅನೇಕ ಜನ ಮಾಡ್ತೀವಿ, ನಾವು ಮಾಡೋದು ಬೇರೆ. ಅದು ವೆಂಕಟೇಶ್ ಸಾಕಾಜಿ ಅವರು ಹೇಳಿದ್ದಾರೆ. ಯಾಕಂದ್ರೆ ನಾನು ಕೂಡ ಅನೇಕ ಶಿಬಿರಗಳನ್ನು ಮಾಡ್ತಾ ಇದ್ದೀನಿ ನಮ್ಮ SRK ಫೌಂಡೇಶನ್ ಅಡಿಯಲ್ಲಿ. SRK ಫೌಂಡೇಶನ್ ಅಡಿಯಲ್ಲಿ ನಾನು ನಿರಂತರವಾಗಿ ಶಾಸಕರಿಗೆ ಪೂರ್ವದಲ್ಲೇ ಮಾಡಿದ್ದೀನಿ. ಆ 2003ರಿಂದ ಬಹುತೇಕ ಅನೇಕ ಆರೋಗ್ಯ ಶಿಬಿರವನ್ನ, ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ, ಎಲ್ಲ ಕಾರ್ಯವನ್ನ ನಾನು ಮಾಡ್ತಾ ಇರ್ಬೋದು. ಅದರ ಉದ್ದೇಶ ಏನು ಅಂದ್ರೆ ನಿಸ್ವಾರ್ಥವಾಗಿರ್ಬೇಕು ಯಾವುದೇ ಸೇವೆಯನ್ನು ಮಾಡಿದ್ರೆ.